ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನಲ್ಲಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ, 10 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮ್. ಹಿಂದೂಸ್ತಾನ್ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1st August 2023 to take over a business from X Limited on 1st April 2023. The profit and loss account for the year ending 31st March 2024 is as under. ನೋಡಿ, ಹಿಂದೂಸ್ತಾನ್ ಲಿಮಿಟೆಡ್ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ಒಂದಷ್ಟು ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು ರಿಜಿಸ್ಟ್ರೇಷನ್ಗಿಂತ ಮುಂಚೆ ಎಷ್ಟು ಪ್ರಾಫಿಟ್ ಆಗಿದೆ, ರಿಜಿಸ್ಟ್ರೇಷನ್ ಆದಮೇಲೆ ಎಷ್ಟು ಪ್ರಾಫಿಟ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಟೈಮ್ ರೇಷಿಯೋ, ಸೇಲ್ಸ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ವರ್ಕಿಂಗ್ ನೋಟ್, ಟೈಮ್ ರೇಷಿಯೋ, ಸೇಲ್ಸ್ ರೇಷಿಯೋ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ರಿಜಿಸ್ಟ್ರೇಷನ್ ಆಗಿರೋಂಥ ಡೇಟ್. ರಿಜಿಸ್ಟ್ರೇಷನ್ ಅಂತಂದ್ರೆ ಒಂದೇ, ಇನ್ಕಾರ್ಪೊರೇಷನ್ ಅಂತಂದ್ರೆ ಒಂದೇ. ಇನ್ಕಾರ್ಪೊರೇಷನ್ ಆಗಿರೋಂಥ ಡೇಟನ್ನು ಕ್ವಶನಲ್ಲಿ ಕೊಟ್ಟಿರ್ತಾರೆ, ಅದನ್ನು ಹುಡುಕಿ ಬರ್ಕೊಳ್ಬೇಕು. ದೆನ್ ಇಯರ್ ಎಂಡ್ ಆಗೋ ಡೇಟ್ ಕೊಟ್ಟಿರ್ತಾರೆ, ಯಾವಾಗ ಇಯರ್ ಎಂಡ್ ಆಗುತ್ತೆ, ಇಯರ್ ಎಂಡ್ ಡೇಟ್ ಬರ್ಕೊಳ್ಬೇಕು. ಬಿಗಿನಿಂಗ್ ಡೇಟನ್ನು ಬರ್ಕೊಳ್ಬೇಕು. ಸೊ ಈ 3 ಡೇಟನ್ನು ಬರ್ಕೊಂಡ್ರೆ ಈಸಿಯಾಗಿ ನೀವು ರೇಷಿಯೋನ ಐಡೆಂಟಿಫೈ ಮಾಡ್ಬೋದು. ರಿಜಿಸ್ಟ್ರೇಷನ್ ಆಗಿರೋಂಥ ಡೇಟ್ ಕ್ವಶನಲ್ಲೇ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಆಗಿದ್ದು ಯಾವಾಗ ಅಂತಂದರೆ 1st August 2023. ಇನ್ಕಾರ್ಪೊರೇಷನ್ ಅಥವಾ ರಿಜಿಸ್ಟ್ರೇಷನ್ ಅಂತಂದರೆ ಒಂದೇ. ರಿಜಿಸ್ಟ್ರೇಷನ್ ಆಗಿದ್ದು 2023 ಆಗಸ್ಟ್ 1ನೇ ತಾರೀಕು. ಇಯರ್ ಎಂಡ್ ಆಗೋದು ಯಾವಾಗಂತೆ, ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2024. ಇಯರ್ ಎಂಡ್ ಯಾವಾಗ ಆಗುತ್ತೆ ಅಂತ ಕೊಟ್ಟಿದ್ದಾರೆ, 31st March 2024. ರಿಜಿಸ್ಟ್ರೇಷನ್ ಡೇಟು ಕೊಟ್ಟಿದ್ದಾರೆ, ಇಯರ್ ಎಂಡಿನ ಡೇಟು ಕೊಟ್ಟಿದ್ದಾರೆ. ಬಿಗಿನಿಂಗ್ ಡೇಟ್ ಯಾವಾಗ ಅಂತಂದರೆ, ಇಯರ್ ಎಂಡ್ ಏನು ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ಬಿಗಿನಿಂಗ್ ಡೇಟನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಡಿಸೆಂಬರಲ್ಲಿ ಇಯರ್ ಎಂಡ್ ಆದರೆ ಜನವರಿಲಿ ಇಯರ್ ಬಿಗಿನಿಂಗ್ ಆಗುತ್ತೆ. ಕ್ವಶನಲ್ಲಿ 2 ಥರದ್ದು ಕೊಡ್ಬೋದು, ಫಿನಾನ್ಷಿಯಲ್ ಇಯರ್ ಕೊಡ್ಬೋದು, ಕ್ಯಾಲೆಂಡರ್ ಇಯರ್ ಕೊಡ್ಬೋದು. ಜನವರಿಗೆ ಸ್ಟಾರ್ಟ್ ಆಗಿ ಡಿಸೆಂಬರಲ್ಲಿ ಎಂಡ್ ಆದರೆ ಕ್ಯಾಲೆಂಡರ್ ಇಯರ್ ಅಂತ ಕರಿತೀವಿ. ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿ ಮಾರ್ಚ್ಗೆ ಎಂಡ್ ಆದರೆ ಫಿನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಇಲ್ಲಿ ಎಂಡ್ ಆಗಿರೋದು ಮಾರ್ಚ್ಗೆ, ಸೊ ಫಿನಾನ್ಷಿಯಲ್ ಇಯರ್ ಕೊಟ್ಟಿದ್ದಾರೆ. ಮಾರ್ಚ್ಗೆ ಎಂಡ್ ಆದರೆ ಏಪ್ರಿಲಲ್ಲೇ ಸ್ಟಾರ್ಟ್ ಆಗಬೇಕು. ಯಾವ ಏಪ್ರಿಲಲ್ಲಿ ಸ್ಟಾರ್ಟ್ ಆಗೋದು ಅಂತಂದರೆ ಹಿಂದಿನ ವರ್ಷ ಏಪ್ರಿಲ್. 2024ರ ಹಿಂದಿನ ವರ್ಷ ಯಾವುದು, 2023. ನೆನ್ಪಿಟ್ಕೊಳ್ಳಿ, ಫಿನಾನ್ಷಿಯಲ್ ಇಯರ್ ಯಾವಾಗಲೂ ಈ ವರ್ಷ ಏಪ್ರಿಲಲ್ಲಿ ಸ್ಟಾರ್ಟ್ ಆದರೆ ಮುಂದಿನ ವರ್ಷ ಮಾರ್ಚಿಗೆ ಮುಗಿಯುತ್ತೆ. ಈಗ ಮಾರ್ಚಲ್ಲಿ ಮುಗಿತಾ ಇದೆ ಅಂತಂದರೆ ಸ್ಟಾರ್ಟ್ ಆಗಿದೆ ಯಾವಾಗ, ಹಿಂದಿನ ವರ್ಷ ಏಪ್ರಿಲಲ್ಲಿ. ಸೊ ಈಗ ಟೈಮ್ ರೇಷಿಯೋ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟೈಮ್ ರೇಷಿಯೋ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಅಂತಂದರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಬರ್ಕೊಳ್ಬೇಕು. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, ಹಾಗೆಯೇ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡನ್ನು ಬರ್ಕೊಳ್ಬೇಕು. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತಂದರೆ ರಿಜಿಸ್ಟ್ರೇಷನ್ಗಿಂತ ಮುಂಚೆ ಎಷ್ಟು ತಿಂಗಳು ಸಿಗುತ್ತೆ ಅದನ್ನು ಬರ್ಕೊಳ್ಬೇಕು. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತಂದರೆ ರಿಜಿಸ್ಟ್ರೇಷನ್ ಆದಮೇಲೆ ಎಷ್ಟು ತಿಂಗಳು ಸಿಗುತ್ತೆ ಅದನ್ನು ಬರ್ಕೊಳ್ಬೇಕು. ಈಗ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಏಪ್ರಿಲಿಂದ ಆಗಸ್ಟ್ ತನಕ ಕೌಂಟ್ ಮಾಡಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ, ಏನಕ್ಕೆ 1ನೇ ತಾರೀಕು ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳು ಸಿಗುತ್ತೆ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 4 ಮಂತ್ಸ್. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ರಿಜಿಸ್ಟ್ರೇಷನ್ ಆದಮೇಲೆ ಎಷ್ಟು ತಿಂಗಳು ಸಿಗುತ್ತೆ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತಂದರೆ ರಿಜಿಸ್ಟ್ರೇಷನ್ಗಿಂತ ಮುಂಚೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತಂದರೆ ರಿಜಿಸ್ಟ್ರೇಷನ್ ಆದಮೇಲೆ, ಆಗಸ್ಟಿಂದ ಮುಂದಿನ ವರ್ಷದ ಮಾರ್ಚ್ ತನಕ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಟೋಟಲ್ ಆಗಿ 8 ತಿಂಗಳು ಸಿಗತ್ತೆ. ನೀವು ಇವೆರಡನ್ನು ಆ್ಯಡ್ ಮಾಡಿದಾಗ 12 ಮಂತ್ಸೇ ಬರಬೇಕು, ಜಾಸ್ತಿನೂ ಬರಲಿಕ್ಕಿಲ್ಲ, ಕಮ್ಮಿನೂ ಬರಲಿಕ್ಕಿಲ್ಲ. ಈಗ 8 + 4 12 ಮಂತ್ಸೇ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ಬೋದು, 4 1s 4 2s. ಸೊ ಟೈಮ್ ರೇಷಿಯೋ ಎಷ್ಟು ಅಂತಂದರೆ 1:2. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸೇಲ್ಸ್ ರೇಷಿಯೋನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೇಲ್ಸ್ ರೇಷಿಯೋ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸನ್ನು ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಆಯಿತು. ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಅಂದರೆ ಏನು, ರಿಜಿಸ್ಟ್ರೇಷನ್ಗಿಂತ ಮುಂಚೆ ಆಗಿರುವಂಥ ಸೇಲ್ಸ್. ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಅಂತಂದರೆ ರಿಜಿಸ್ಟ್ರೇಷನ್ ಆದಮೇಲೆ ಆಗಿರುವಂಥ ಸೇಲ್ಸ್. ನೀವು ಕ್ವಶನಲ್ಲಿ ಗಮನಿಸ್ಬೋದು, ದ ಟೋಟಲ್ ಸೇಲ್ಸ್ ಫಾರ್ ದ ಇಯರ್ ಎಂಡಿಂಗ್, ವರ್ಷದ ಕೊನೆಯಲ್ಲಿ ಇಡೀ ವರ್ಷದಲ್ಲಿ ಆಗಿರುವಂಥ ಸೇಲ್ಸು
10 ಲಕ್ಷ ರೂಪಾಯಿ. ಅದರಲ್ಲಿ 3 ಲಕ್ಷ ರೂಪಾಯಿ 1/8/2023 ತನಕ ಆಗಿದೆ. ಅಂದರೆ ರಿಜಿಸ್ಟ್ರೇಷನ್ ತನಕ ಎಷ್ಟು ಸೇಲ್ಸ್ ಆಗಿದೆ ಅಂತಂದರೆ 3 ಲಕ್ಷ ರೂಪಾಯಿ. ರಿಜಿಸ್ಟ್ರೇಷನ್ ಆದ ಮೇಲೆ ಆಗಿರುವಂಥ ಸೇಲ್ಸ್ ಎಷ್ಟು ಅಂತಂದರೆ 7 ಲಕ್ಷ ರೂಪಾಯಿ. ಸೊ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಅಂತಂದರೆ ರಿಜಿಸ್ಟ್ರೇಷನ್ಗಿಂತ ಮುಂಚೆ ಅಂದರೆ ಆಗಸ್ಟ್ ತನಕ ಆಗಿರುವಂಥ ಸೇಲ್ಸ್ 3 ಲಕ್ಷ. ರಿಜಿಸ್ಟ್ರೇಷನ್ ಆದಮೇಲೆ ಆಗಿರುವಂಥ ಸೇಲ್ಸ್ ಎಷ್ಟು 7 ಲಕ್ಷ. ಟೋಟಲ್ ಮಾಡಿದ್ರೆ ಎಷ್ಟು ಬರಬೇಕು 10 ಲಕ್ಷನೇ ಬರಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 5 ಕ್ಯಾನ್ಸಲ್ ಆಗುತ್ತೆ, 5 zeros ಕ್ಯಾನ್ಸಲ್ ಆಗುತ್ತೆ, 3:7 ಬರುತ್ತೆ. ಸೊ ಸೇಲ್ಸ್ ರೇಷಿಯೋ 3:7, ಟೈಮ್ ರೇಷಿಯೋ 1:2. ಇದನ್ನು ಬರ್ಕೊಂಡು ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ನಂತರದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕು. ಪ್ರಾಬ್ಲಮ್ ಹೇಗೆ ಅಂತಂದರೆ ಫಸ್ಟ್ ಹೆಡ್ಡಿಂಗ್ ಹಾಕೊಳ್ಳುವಂಥದ್ದು. ಏನು ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಯಾವ ಕಂಪ್ನಿ ನೇಮ್ ಕೊಟ್ಟಿದ್ದಾರೆ, ಹಿಂದೂಸ್ತಾನ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಹಿಂದೂಸ್ತಾನ್ ಲಿಮಿಟೆಡ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ. ದೆನ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31st March 2024 ಹಾಗೆ ಬರ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ಸ್, ಬೇಸಿಸ್, ಪ್ರೀ ಇನ್ಕಾರ್ಪೊರೇಷನ್, ಪೋಸ್ಟ್ ಇನ್ಕಾರ್ಪೊರೇಷನ್ ಇಷ್ಟು ಕಾಲಮ್ ಹಾಕೊಳ್ಳೋದು. ಫಸ್ಟು ಇನ್ಕಮ್ಸ್ ಅಂತ ಬರ್ಕೊಳ್ಬೇಕು. ಕ್ರೆಡಿಟ್ ಸೈಡ್ನಲ್ಲಿ ಯಾವ್ದ್ಯಾವ್ದು ಎಂಟ್ರಿ ಇದೆಯೋ ಅದೆಲ್ಲದನ್ನು ಇನ್ಕಮ್ ಅಂಡರಲ್ಲಿ ಬರೀಬೇಕು. ಈಗ ಒಂದೇ ಎಂಟ್ರಿ ಇರೋದು, ಆ ಒಂದೇ ಎಂಟ್ರಿಯನ್ನು ನಾನು ಗ್ರಾಸ್ ಪ್ರಾಫಿಟ್ ಅಂತ ಬರೆದಿದ್ದೀನಿ. ಒಂದು 5-6 ಎಂಟ್ರಿ ಯಾವ್ದು ಕೊಡ್ಬೋದು ಅಂದರೆ ಕಮಿಷನ್ ಕೊಡ್ಬೋದು, ಡಿಸ್ಕೌಂಟ್ ರಿಸೀವ್ಟ್ ಕೊಡ್ಬೋದು, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲ್ಯಾನ್ ಕೊಡ್ಬೋದು. ಯಾವುದೇ ಇನ್ಕಮ್ ಕೊಟ್ಟರು ಇನ್ಕಮ್ ಅಂಡರಲ್ಲಿ ಬರೀಬೇಕು. ಕ್ರೆಡಿಟ್ ಸೈಡ್ನಲ್ಲಿ ಕೊಟ್ಟಿರುವಂಥದ್ದೆಲ್ಲದನ್ನು ಇನ್ಕಮ್ ಅಂಡರಲ್ಲಿ ಬರೀಬೇಕು. ನಾನು ಇಲ್ಲಿ ಇನ್ಕಮ್ ಅಂತ ಬರ್ತಿದ್ದೀನಿ, ಒಂದೇ ಎಂಟ್ರಿ ಬರೆದಿದ್ದೀನಿ, ಅಮೌಂಟ್ ಬರ್ದಿಲ್ಲ. ಅಮೌಂಟ್ ಬರೆಯೋದು ಹೇಗೆ ಅಂತ ಮತ್ತೆ ಹೇಳ್ತೀನಿ. ಟೋಟಲ್ ಅಂತ ಬರೆದಿದ್ದೀನಿ. ನೆಕ್ಸ್ಟು ಎಕ್ಸ್ಪೆನ್ಸಸ್ ಅಂತ ಬರೆದು ಡೆಬಿಟ್ ಸೈಡ್ನಲ್ಲಿ ಅಂದರೆ ಲೆಫ್ಟ್ ಸೈಡ್ನಲ್ಲಿ ಯಾವ್ದು ಕೊಟ್ಟಿದ್ದಾರೋ ಆ ಎಲ್ಲ ಎಂಟ್ರಿ ಬರ್ಕೊಳ್ಬೇಕು. ದೆನ್ ಟೋಟಲಿಗೆ ಸ್ಪೇಸ್ ಬಿಟ್ಕೊಂಡಿದ್ದೀನಿ. ಲಾಸ್ಟಿಗೆ ನಿಮ್ಮ ಆನ್ಸರ್ ಇಲ್ಲಿ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟೇ ಆನ್ಸರ್ ಬಂದರೆ ನೀವು ಮಾಡಿರುವಂಥ ಪ್ರಾಬ್ಲಮ್ ಸರಿಯಾಗಿದೆ ಅಂತ, ಇಲ್ಲ ಅಂತಂದರೆ ನೀವು ಮಾಡಿರುವಂಥದ್ದು ರಾಂಗ್ ಆಗಿದೆ ಅಂತ. ಸೊ ಇಲ್ಲಿ ಇರೋವಂಥ ಎಂಟ್ರಿಗಳಿಗೆ ಕೆಲವೊಂದಕ್ಕೆ ಸೇಲ್ಸ್ ರೇಷಿಯೋ ಅಪ್ಲೈ ಮಾಡಬೇಕು, ಕೆಲವೊಂದಕ್ಕೆ ಟೈಮ್ ರೇಷಿಯೋ ಅಪ್ಲೈ ಮಾಡಬೇಕು. ಅದು ಹೇಗೆ ಅಂತಂದರೆ ಇಲ್ಲೊಂದು ಟೇಬಲ್ ಬರೆದಿದ್ದೀನಿ. ಈ ಟೇಬಲನ್ನು ನೀವು ನೀಟಾಗಿ ಬರ್ಕೊಳ್ಳಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಈ ಟೇಬಲ್ ನೋಡಿಕೊಂಡು ರೇಷಿಯೋ ಅಪ್ಲೈ ಮಾಡಿದ್ರೆ ಆಯ್ತು. ಈ ಟೇಬಲನ್ನು ಅಷ್ಟು ಈಸಿಯಾಗಿ ಕಲಿಬೋದು. ಯಾವುದ್ಯಾವುದಕ್ಕೆ ಸೇಲ್ಸ್ ರೇಷಿಯೋ ಅಂತಂದರೆ ನೆನ್ಪಿಟ್ಕೊಳ್ಳಿ, ABCDEFG. ನಾನು ನಿಮಗೆ ಕಲೀಲಿಕ್ಕೆ ಈಸಿ ಆಗಲಿ ಅಂಥೇಳಿ ಆರ್ಡರ್ ವೈಸೇ ಬರೆಸಿದ್ದೀನಿ. ABCDEFG: A for advertisement, B for bad debt, C for carriage, D for discount, F for free samples, G for gross profit. ಇವಿಷ್ಟಕ್ಕೆ ಸೇಲ್ಸ್ ರೇಷಿಯೋ ಅಪ್ಲೈ ಮಾಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ಗ್ರಾಸ್ ಪ್ರಾಫಿಟ್ ಇದೆ, ಸೇಲ್ಸ್. ಎ ಅಂದರೆ ಅಡ್ವರ್ಟೈಸ್ಮೆಂಟ್. ಎಲ್ಲಾದರೂ ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿದ್ದಾರಾ? ಇಲ್ಲ. ಬಿ ಫಾರ್ ಬ್ಯಾಡ್ ಡೇಟ್ಸ್ ಇದೆ, ಬ್ಯಾಡ್ ಡೇಟ್ಸಿಗೆ ಸೇಲ್ಸ್ ರೇಷಿಯೋ. ಸಿ ಫಾರ್ ಕ್ಯಾರೇಜ್ ಆ್ಯಂಡ್ ಕಮಿಷನ್ ಇದೆ, ಸೇಲ್ಸ್ ರೇಷಿಯೋ. ಡಿ ಫಾರ್ ಡಿಸ್ಕೌಂಟಿಗೆ ಸೇಲ್ಸ್ ರೇಷಿಯೋ. ಇ ಅಂದರೆ ಏನೂ ಇಲ್ಲ ಇಲ್ಲಿ. ಎಫ್ ಫಾರ್ ಫ್ರೀ ಸ್ಯಾಂಪಲ್ಸ್ ಕ್ವಶನಲ್ಲಿ ಕೊಡಲಿಲ್ಲ. ಜಿ ಫಾರ್ ಗ್ರಾಸ್ ಪ್ರಾಫಿಟಿಗೆ ಸೇಲ್ಸ್ ರೇಷಿಯೋ. ದೆನ್ ಹೋಲಿ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಅಂದರೆ ರೇಷಿಯೋ ಅಪ್ಲೈ ಮಾಡಲಿಕ್ಕಿಲ್ಲ. ಯಾವುದ್ಯಾವುದಕ್ಕೆ ರೇಷಿಯೋ ಅಪ್ಲೈ ಮಾಡಲಿಕ್ಕಿಲ್ಲ? ಫಾರ್ಮೇಷನ್ ಎಕ್ಸ್ಪೆನ್ಸಸ್ ಕ್ವಶನಲ್ಲಿ ಕೊಡಲಿಲ್ಲ. ಡೈರೆಕ್ಟರ್ ಫೀಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಆಡಿಟರ್ ಫೀಸು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಕೂಡ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಈ ಎಂಟ್ರಿಗಳಿಗೆ ರೇಷಿಯೋ ಅಪ್ಲೈ ಮಾಡಲಿಕ್ಕಿಲ್ಲ. ಯಾವ್ದು ಉಳಿಯುತ್ತೋ ಅದೆಲ್ಲದಕ್ಕೆ ಟೈಮ್ ರೇಷಿಯೋ ಅಪ್ಲೈ ಮಾಡಿದ್ರೆ ಆಯಿತು. ನೀವು ಎಕ್ಸಾಮ್ನಲ್ಲೂ ಕಲಿಬೇಕಾದ್ರೆ ಹೀಗೆ ನೆನ್ಪಿಟ್ಕೊಳ್ಳಿ. ABCDEFGಗೆ ಸೇಲ್ಸ್ ರೇಷಿಯೋ, FDA PIಗೆ ರೇಷಿಯೋ ಅಪ್ಲೈ ಮಾಡಲಿಕ್ಕಿಲ್ಲ. ಯಾವ್ದು ಉಳಿಯುತ್ತೋ ಅದೆಲ್ಲದಕ್ಕೆ ಟೈಮ್ ರೇಷಿಯೋ ಅಪ್ಲೈ ಮಾಡಿದ್ರೆ ಆಯಿತು. ಇದನ್ನು ನೀಟಾಗಿ ಬರ್ಕೊಳ್ಳಿ, ಆವಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಯಾವುದಕ್ಕೆ ಸೇಲ್ಸ್ ರೇಷಿಯೋ, ಯಾವುದಕ್ಕೆ ಟೈಮ್ ರೇಷಿಯೋ. ನೀವು ಕಲಿಬೇಕಾದ್ರೆ ಟೈಮ್ ರೇಷಿಯೋದು ಕಲಿಯೋದು ಬೇಡ, ಸೇಲ್ಸ್ ರೇಷಿಯೋದು ಕಲ್ತ್ಕೊಳ್ಳಿ. ಪೋಸ್ಟ್ ಇನ್ಕಾರ್ಪೊರೇಷನ್ ಯಾವುದಕ್ಕೆ ಅಂತ ಕಲ್ತ್ಕೊಳ್ಳಿ. ಈಗ ಈ ಪ್ರಾಬ್ಲಮ್ನಲ್ಲಿ ಹೇಗೆ ಅಂತಂದರೆ ಫಸ್ಟ್ ಎಂಟ್ರಿ ಯಾವುದಿದೆ? ಫಸ್ಟ್ ಎಂಟ್ರಿ ಗ್ರಾಸ್ ಪ್ರಾಫಿಟ್ ಇದೆ. ಸೊ ಗ್ರಾಸ್ ಪ್ರಾಫಿಟ್ ಯಾವ ರೇಷಿಯೋ ತೊಗೊಳ್ಬೇಕು? ABCDEFG. ಎ ಅಂದರೆ ಅಡ್ವರ್ಟೈಸ್ಮೆಂಟ್, ಕ್ವಶನಲ್ಲಿ ಅಡ್ವರ್ಟೈಸ್ಮೆಂಟ್ ಇಲ್ಲ. ಬಿ ಅಂದರೆ ಬ್ಯಾಡ್ ಡೇಟ್ಸಿಗೆ ಸೇಲ್ಸ್ ರೇಷಿಯೋ 3:7. ನೀವು ಇಲ್ಲಿ ಸೇಲ್ಸ್ ರೇಷಿಯೋ ಅಂತಲೇ ನೀಟಾಗಿ ಬರ್ಕೊಳ್ಬೇಕು, ಅದನ್ನು ಸ್ಪೇಸ್ ಇಲ್ಲ, ಹಾಗಾಗಿ SR ಅಂತ ಬರ್ತಿದ್ದೀನಿ. ಸಿ ಫಾರ್ ಕಮಿಷನ್ ಸೇಲ್ಸ್ ರೇಷಿಯೋ. ದೆನ್ ABCD. ಡಿ ಫಾರ್ ಡಿಸ್ಕೌಂಟ್ ಸೇಲ್ಸ್ ರೇಷಿಯೋ. ಸೇಲ್ಸ್ ರೇಷಿಯೋ ಎಷ್ಟು? 3:7. ABCDE ಅಂದರೆ ಏನೂ ಇಲ್ಲ. ಎಫ್ ಫಾರ್ ಫ್ರೀ ಸ್ಯಾಂಪಲ್ಸ್ ಇಲ್ಲ. ABCDEFG. ಜಿ ಅಂದರೆ ಗ್ರಾಸ್ ಪ್ರಾಫಿಟ್ಟಿಗೂ ಸೇಲ್ಸ್ ರೇಷಿಯೋ. ಸೇಲ್ಸ್ ರೇಷಿಯೋ ಎಷ್ಟು? ನಾವು ಈಗಷ್ಟೇ ಸೇಲ್ಸ್ ರೇಷಿಯೋ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೇಲ್ಸ್ ರೇಷಿಯೋ 3:7. ದೆನ್ ಇನ್ಯಾವುದಿದೆ? ABCDEFG. ಎ ಫಾರ್ ಅಡ್ವರ್ಟೈಸ್ಮೆಂಟ್ ಕ್ವಶನಲ್ಲಿ ಕೊಡಲಿಲ್ಲ. ಬ್ಯಾಡ್ ಡೇಟ್ಸ್, ಕಮಿಷನ್, ಡಿಸ್ಕೌಂಟ್, ಫ್ರೀ ಸ್ಯಾಂಪಲ್ಸ್ ಕೊಡಲಿಲ್ಲ. ಗ್ರಾಸ್ ಪ್ರಾಫಿಟ್ ಆಯಿತು. ದೆನ್ FDA PI ಅಂತಂದರೆ ಎಫ್ ಫಾರ್ ಫಾರ್ಮೇಷನ್ ಎಕ್ಸ್ಪೆನ್ಸಸ್,
ಡೈರೆಕ್ಟರ್ ಫೀಸ್ ಏನು ಮಾಡಬೇಕು, ಹೋಲಿ ಟು ಪೋಸ್ಟ್ ಇನ್ಕಾರ್ಪೊರೇಷನ್. ಯಾವುದನ್ನ ಡೈರೆಕ್ಟರ್ ಫೀಸ್ ಮತ್ತು ಆಡಿಟರ್ ಫೀಸ್, ಹೋಲಿ ಟು ಪೋಸ್ಟ್. ದೆನ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಹೋಲಿ ಟು ಪೋಸ್ಟ್. ಸೊ ಯಾವ್ದು ಉಳಿಯುತ್ತೋ ಅದೆಲ್ಲದಕ್ಕೆ ಟೈಮ್ ರೇಷಿಯೋ. ಸೊ ಅದು ಏನು ಅಂತ ಪ್ರಾಬ್ಲಮ್ ಮಾಡಿದ್ರೆ ತಿಳಿಸ್ತೀನಿ. ಈಗ ಗ್ರಾಸ್ ಪ್ರಾಫಿಟ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ 4 lakh ಅಮೌಂಟ್ ಇದೆ. ಸೊ ಈ 4 lakh ಅಮೌಂಟನ್ನು ನೀವು ರೇಷಿಯೋ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಪ್ರೀಗೂ ಅಮೌಂಟ್ ಬರೀಬೇಕು, ಪೋಸ್ಟಿಗೂ ಅಮೌಂಟ್ ಬರೀಬೇಕು. ರೇಷಿಯೋ ಎಷ್ಟಿದೆ, 3:7 ಇದೆ. 3 + 7 ಅಂತಂದರೆ 10 ಆಗುತ್ತೆ. 3/10, 7/10. 4 lakh × 3/10 ಮಾಡಿದಾಗ 4 × 12, 1,20,000 ಪ್ರೀಗೆ ಬರೀಬೇಕು. 7 4 28, ಉಳಿದಿರೋಂಥ ಅಮೌಂಟನ್ನು ಪೋಸ್ಟಿಗೆ ಬರೀಬೇಕು. ನೀವು ಕ್ರಾಸ್ ಚೆಕ್ ಮಾಡಬೇಕು. ಇವೆರಡನ್ನು ಆ್ಯಡ್ ಮಾಡಿದಾಗ ಕ್ವಶನಲ್ಲಿ ಕೊಟ್ಟಿರುವಂಥ ಗ್ರಾಸ್ ಪ್ರಾಫಿಟೇ ಬರಬೇಕು. ಅಲ್ಲಿಗೆ ಗ್ರಾಸ್ ಪ್ರಾಫಿಟ್ ಆಯಿತು. ಇದೇ ಥರ ಎಲ್ಲದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಸೊ ಯಾವುದ್ಯಾವುದಕ್ಕೆ ಸೇಲ್ಸ್ ರೇಷಿಯೋ, ABCDFG ಇದ್ದರೆ ಸೇಲ್ಸ್ ರೇಷಿಯೋ. ಯಾವುದ್ಯಾವುದಕ್ಕೆ ರೇಷಿಯೋ ಅಪ್ಲೈ ಮಾಡಲಿಕ್ಕಿಲ್ಲ, FDAPI ಇದ್ದರೆ ರೇಷಿಯೋ ಅಪ್ಲೈ ಮಾಡಲಿಕ್ಕಿಲ್ಲ. ಉಳಿಯೋದೆಲ್ಲದಕ್ಕೆ ಟೈಮ್ ರೇಷಿಯೋ. ಈಗ ಗ್ರಾಸ್ ಪ್ರಾಫಿಟ್ ಆಯಿತು. ಟೋಟಲನ್ನು ಈಗ ಬರ್ಕೊಳ್ಳಿಕ್ಕಿಲ್ಲ, ಎಕ್ಸ್ಪೆನ್ಸಸ್ಸು ಕಂಪ್ಲೀಟ್ ಆಗಬೇಕು. ಇನ್ಕಮಿನ ಟೋಟಲ್ಲು ಎಕ್ಸ್ಪೆನ್ಸಸ್ಸಿನ ಟೋಟಲನ್ನು ಕಂಪೇರ್ ಮಾಡಬೇಕು. ಜಾಸ್ತಿ ಯಾವುದಿದೆಯೋ, ಇನ್ಕಮ್ ಟೋಟಲ್ ಜಾಸ್ತಿ ಇದ್ದರೆ ಅದನ್ನು 2 ಕಡೆ ಟೋಟಲಾಗಿ ಬರೀಬೇಕು. ಎಕ್ಸ್ಪೆನ್ಸಸ್ ಟೋಟಲ್ ಜಾಸ್ತಿ ಇದ್ದರೆ ಆ ಟೋಟಲನ್ನು 2 ಕಡೆ ಬರ್ಕೊಳ್ಬೇಕು. ಅದು ಟೋಟಲ್ ಆದಮೇಲೆ ನಾನು ಹೇಳ್ತೀನಿ ಹೇಗೆ ಅಂತ. ನೆಕ್ಸ್ಟ್ ಈಗ ರೆಂಟ್. ಸೊ ಉಳಿಯೋದೆಲ್ಲದಕ್ಕೆ ಟೈಮ್ ರೇಷಿಯೋ ಅಂತ ಹೇಳಿದ್ದೆ. ಸೊ ರೆಂಟಿಗೆ ಯಾವ ರೇಷಿಯೋ, ಟೈಮ್ ರೇಷಿಯೋ. ಟೈಮ್ ರೇಷಿಯೋ ಎಷ್ಟಿತ್ತು, 1:2. ರೆಂಟ್ ಅಮೌಂಟ್ ಎಷ್ಟಿದೆ, 23,000 ಇದೆ. 23,000 × 1:2 ಅಂದರೆ 1/3, 2/3. 1/3, 2/3 ಮಾಡಿದಾಗ ಸಿಂಪ್ಲಿಫೈ ಮಾಡಿದಾಗ 7,666.66 ಬರುತ್ತೆ. ರೌಂಡ್ ಆಫ್ ಮಾಡಿ 7,667 ಬರಿತಾ ಇದ್ದೀನಿ. ಇಲ್ಲಿ 15,000, 23,000 × 2/3 ಮಾಡಿದಾಗ 15,333. 3 ಹೇಗೆ ಬಂತು, 1 + 2, 3. ಸೊ ನೆಕ್ಸ್ಟ್ ಎಂಟ್ರಿ ಇರುವಂಥದ್ದು ಯಾವುದು, ಡೈರೆಕ್ಟರ್ ಫೀಸ್. ಡೈರೆಕ್ಟರ್ ಫೀಸಿಗೆ ರೇಷಿಯೋ ಅಪ್ಲೈ ಮಾಡಲಿಕ್ಕಿಲ್ಲ. ಯಾವುದ್ಯಾವುದಕ್ಕೆ ರೇಷಿಯೋ ಅಪ್ಲೈ ಮಾಡಲಿಕ್ಕಿಲ್ಲ, ಈ ಕಾಲಮಲ್ಲಿ ಇರುವಂಥದ್ದಕ್ಕೆಲ್ಲ ರೇಷಿಯೋ ಅಪ್ಲೈ ಮಾಡಲಿಕ್ಕಿಲ್ಲ. ಅಷ್ಟನ್ನು ಪೋಸ್ಟಿಗೆ ಬರೀಬೇಕು. ಡೈರೆಕ್ಟರ್ ಫೀಸ್ ಎಷ್ಟು ಅಮೌಂಟ್ ಇದೆ, 20,000 ಇದೆ. ಅಷ್ಟನ್ನು ಪೋಸ್ಟಿಗೆ ಬರೀಬೇಕು. ಯಾಕೆ ಅಂತಂದರೆ ಡೈರೆಕ್ಟರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋವಂಥದ್ದು ರಿಜಿಸ್ಟ್ರೇಷನ್ ಆದಮೇಲೆ. ಸೊ ಹಾಗಾಗಿ ಆ ಅಮೌಂಟನ್ನು ಪೋಸ್ಟಿಗೆ ಬರೀಬೇಕು. ದೆನ್ ಸ್ಯಾಲರಿಗೆ ಯಾವ ರೇಷಿಯೋ, ಟೈಮ್ ರೇಷಿಯೋ. ಟೈಮ್ ರೇಷಿಯೋ ಎಷ್ಟು, 1:2. ಸ್ಯಾಲ್ರಿ ಅಮೌಂಟ್ ಎಷ್ಟಿದೆ, 51,000 ಇದೆ. 51,000 × 1/3, 2/3. ಸೊ 51,000 × 1/3, 2/3 ಮಾಡಿದಾಗ 17,000, 34,000 ಬರುತ್ತೆ ಸ್ಯಾಲ್ರಿ. ನೆಕ್ಸ್ಟ್ ಇರೋವಂಥದ್ದು ಆಫೀಸ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್ಸಿಗೂ ಟೈಮ್ ರೇಷಿಯೋ 1:2. ಸೊ ನೀವು ಪ್ರಾಕ್ಟಿಕಲ್ ಆಗು ಅರ್ಥ ಮಾಡ್ಕೊಳ್ಬೋದು, ಬಾಡಿಗೆ ಕಟ್ಟುವಂಥದ್ದು ತಿಂಗಳಿಗೆ ಅಂತ. ಸೊ ಸೇಲ್ಸಿಗೂ ಬಾಡಿಗೆಗೂ ಸಂಬಂಧನೇ ಇಲ್ಲ. ಕಂಪ್ನಿಲಿ ಸ್ಯಾಲ್ರಿ ಕೊಡುವಂಥದ್ದು ತಿಂಗಳಿಗಿಂತಿಷ್ಟು ಅಂತ. ಸೊ ಸ್ಯಾಲ್ರಿಗೂ ಸೇಲ್ಸಿಗೂ ಸಂಬಂಧ ಇಲ್ಲ. ಬಟ್ ಕಮಿಷನ್ ಕೊಡುವಂಥದ್ದು ಅವ್ರು ಎಷ್ಟು ಸೇಲ್ಸ್ ಮಾಡಿರ್ತಾರೋ ಅದಕ್ಕೆ ಕಮಿಷನ್ ಕೊಡ್ತಾರೆ ಸೇಲ್ಸ್ ಮ್ಯಾನಿಗೆ. ಸೊ ಹಾಗಾಗಿ ಕಮಿಷನ್ನಿಗೆ ಸೇಲ್ಸ್ ರೇಷಿಯೋ. ದೆನ್ ಡಿಸ್ಕೌಂಟ್ ಯಾವಾಗ ಕೊಡ್ತಾರೆ, ಕಸ್ಟಮರ್ಸಿಗೆ ವ್ಯಾಪಾರ ಆದಾಗ, ಸೇಲ್ಸ್ ಆದಾಗ ಕೊಡ್ತಾರೆ. ಸೊ ಯಾವ್ದಾವುದು ಸೇಲ್ಸ್ ರಿಲೇಟೆಡು ಅದಕ್ಕೆಲ್ಲ ಸೇಲ್ಸ್ ರೇಷಿಯೋ. ABCDFGಗೆ ಸೇಲ್ಸ್ ರೇಷಿಯೋ. ದೆನ್ ಉಳಿಯೋದೆಲ್ಲದಕ್ಕೆ ಟೈಮ್ ರೇಷಿಯೋ ಅಪ್ಲೈ ಮಾಡಿದ್ರೆ ಆಯಿತು. ಈಗ ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟು ಅಮೌಂಟ್ ಇದೆ, 48,000 ಇದೆ. ಸೊ 48,000 × ಟೈಮ್ ರೇಷಿಯೋ ಎಲ್ಲಿಂದ ಬರುತ್ತೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀರಾ ನೋಡಿ. ಟೈಮ್ ರೇಷಿಯೋ 1:2, ಸೇಲ್ಸ್ ರೇಷಿಯೋ 3:7. ಸೊ 48,000 × 1/3, 2/3. ಸೊ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ 16,000, 32,000 ಬರುತ್ತೆ. ಕಮಿಷನ್ ಆದಮೇಲೆ, ಆಫೀಸ್ ಎಕ್ಸ್ಪೆನ್ಸಸ್ ಆದಮೇಲೆ ಇರುವಂಥದ್ದು ಟ್ರಾವೆಲರ್ಸ್ ಕಮಿಷನ್. ಸೊ ಕಮಿಷನಿಗೆ ಯಾವ ರೇಷಿಯೋ ಅಪ್ಲೈ ಮಾಡಬೇಕು, ಸೇಲ್ಸ್ ರೇಷಿಯೋ 3:7. ಸೊ 12,000 × 3/10, 12,000 × 7/10. ಅವಾಗ ಬರುವಂಥದ್ದು 12 3 36, 3,600, 12 84, 8,400. ನೆಕ್ಸ್ಟ್ ಇರುವಂಥದ್ದು ಡಿಸ್ಕೌಂಟಿಗೂ ಸೇಲ್ಸ್ ರೇಷಿಯೋ. ಸೊ 15,000 × 3/10, 7/10. 10 ಹೇಗೆ ಬರುತ್ತೆ ಅಂದರೆ 3 + 7, 10. 15 3 45, 4,500, 15 7 105, 10,500. ನೀವೆಲ್ಲ ಕ್ರಾಸ್ ಚೆಕ್ ಮಾಡ್ಬೋದು. ಎರಡೆರಡು ಅಮೌಂಟ್ ಬರ್ಕೊಂಡಿದ್ರೆ ಇದನ್ನು ಟೋಟಲ್ ಮಾಡಿದಾಗ ಕ್ವಶನಲ್ಲಿ ಕೊಟ್ಟಿರುವಂಥ ಅಮೌಂಟಿಗೆ ಟ್ಯಾಲಿ ಆಗ್ತಾ ಇರಬೇಕು. ಇಲ್ಲ ಅಂತಂದರೆ ನೀವು ಮಾಡಿರುವಂಥ ತಪ್ಪಾಗಿದೆ ಅಂತ.
ನೆಕ್ಸ್ಟು ಬ್ಯಾಡ್ ಡೇಟ್ಸನ್ನು ಸಿಂಪ್ಲಿಫೈ ಮಾಡಿದಾಗ 900 ಬರುತ್ತೆ. ದೆನ್ 7 21 ಬರುತ್ತೆ. ದೆನ್ ಆಡಿಟ್ ಫೀಸಿಗೆ ರೇಷೋ ಅಪ್ಲೈ ಮಾಡಲಿಕ್ಕಿಲ್ಲ. ಹೋಲಿ ಟು ಪೋಸ್ಟ್ ಎಷ್ಟು ಅಮೌಂಟ್ ಇದೆ? 8500 ಇದೆ. ಅಷ್ಟನ್ನು ಪೋಸ್ಟ್ ಇನ್ಕಾರ್ಪೊರೇಷನಿಗೆ ಬರೀಬೇಕು. ದೆನ್ ಡಿಪ್ರಿಸಿಯೇಷನ್ 6000 ಇದೆ. 6000 ಇಂಟು 1/3 2/3. ಡಿಪ್ರಿಸಿಯೇಷನ್ಗೆ ಯಾವ ರೇಷೋ ಅಂತಂದರೆ ಟೈಮ್ ರೇಷೋ ಅಪ್ಲೈ ಮಾಡಬೇಕು. ಟೈಮ್ ರೇಷೋ 1:2. ಸೊ 3 2s 2000 4000 ಬರುತ್ತೆ. ಡಿಪ್ರಿಸಿಯೇಷನ್ ಸಿಂಪ್ಲಿಫೈ ಮಾಡಿದಾಗ 2000 4000 ಬರುತ್ತೆ. ನೆಕ್ಸ್ಟ್ ಇರೋವಂಥದ್ದು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ವೆರಿ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸಿಗೆ ನೀವೇನು ಮಾಡಬೇಕು ಅಂತಂದರೆ ಪೋಸ್ಟ್ ಇನ್ಕಾರ್ಪೊರೇಷನ್ಗೆ ಬರೀಬೇಕು. ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ವೆಂಡರ್ ಬೇರೆ ಏನೇ ಕೊಟ್ಟರು ಟೈಮ್ ರೇಷೋ ಅಪ್ಲೈ ಮಾಡಬೇಕು. ಈಗ ಕೊಟ್ಟಿರುವಂಥದ್ದು ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇಂಟ್ರೆಸ್ಟ್ 4500 ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಪೋಸ್ಟಿಗೆ ಬರೀತಾ ಇದ್ದೀನಿ. ಯಾವುದನ್ನು ಡೈರೆಕ್ಟಾಗಿ ಪೋಸ್ಟಿಗೆ ಬರೀಬೇಕು? ಫಾರ್ಮೇಷನ್ ಎಕ್ಸ್ಪೆನ್ಸಸ್, ಡೈರೆಕ್ಟರ್ ಫೀಸ್, ಆಡಿಟರ್ ಫೀಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕೆಲವೊಂದು ಪ್ರಾಬ್ಲಮಲ್ಲಿ ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ನೇ ಕೊಡಲ್ಲ. ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ನೇ ಕೊಡದೇ ಇದ್ದಾಗ ಎಲ್ಲದಕ್ಕೂ FDAPI ಫಾರ್ಮೇಷನ್, ಡೈರೆಕ್ಟರ್ ಫೀಸ್, ಆಡಿಟರ್ ಫೀಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಬಿಟ್ಟು ಉಳಿದಿರೋ ಎಲ್ಲದಕ್ಕೂ ಟೈಮ್ ರೇಷೋನೇ ಅಪ್ಲೈ ಮಾಡಬೇಕು. ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಟೈಮ್ ರೇಷೋ ಅಪ್ಲೈ ಮಾಡಬೇಕು. ಸೊ ಈಗ ಡಿಬೆಂಚರ್ ಇಂಟ್ರೆಸ್ಟ್ ಆಯಿತು. ಇಂಟ್ರೆಸ್ಟ್ ಆನ್ ವೆಂಡರ್ ವೆರಿ ಇಂಪಾರ್ಟೆಂಟ್ ಎಂಟ್ರಿ. ಇಂಟ್ರೆಸ್ಟ್ ಆನ್ ವೆಂಡರ್ ಅಂತ ಕೊಟ್ಟಿದ್ದಾರೆ. 6000 ಅಮೌಂಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲೊಂದು ಎಕ್ಸ್ಟ್ರಾ ಡೇಟ್ ಕೊಟ್ಟಿದ್ದಾರೆ. ಸೊ ಈ ಇಂಟ್ರೆಸ್ಟನ್ನು ಯಾವಾಗ ಕ್ಲಿಯರ್ ಮಾಡಿದ್ದಾರೆ ಅಂತಂದರೆ 30/9/2023. ಈಗ ನಾವು ಈ ಡೇಟ್ ಕೊಟ್ಟಿರೋದ್ರಿಂದ ಇನ್ನೊಂದು ರಿವೈಸ್ಡ್ ಟೈಮ್ ರೇಷೋ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ರಿವೈಸ್ ಟೈಮ್ ರೇಷೋ ಫೈಂಡ್ ಔಟ್ ಮಾಡೋದು ಹೇಗೆ? ರಿಜಿಸ್ಟ್ರೇಷನ್ ಆಗಿರೋ ಡೇಟನ್ನು ಬರ್ಕೊಳ್ಬೇಕು. ಇನ್ಕಾರ್ಪೊರೇಷನ್ ಆಗಿದ್ದು ಯಾವಾಗ? ರಿಜಿಸ್ಟ್ರೇಷನ್ ಆಗಿದ್ದು 1 ಆಗಸ್ಟ್ 2023. ಇಯರ್ ಸ್ಟಾರ್ಟ್ ಆಗಿದ್ದು ಯಾವಾಗ? ಇಯರ್ ಸ್ಟಾರ್ಟ್ ಆಗಿದ್ದು ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲಿಗೆ 2023. ಯಾವತ್ತೊಳಗಡೆ ಪೇಮೆಂಟ್ ಮಾಡಬೇಕಂತೆ? ಪೇಮೆಂಟ್ ಮಾಡುವಂಥದ್ದು ಪೇಮೆಂಟ್ ಡೇಟ್ 30/9/2023. 9 ಅಂತಂದರೆ ಸೆಪ್ಟೆಂಬರ್ ತಿಂಗಳು. ಸೊ ಈಗ ರಿವೈಸ್ ಟೈಮ್ ರೇಷೋ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತಂದರೆ, ನೀವು ಯೂಶ್ವಲಿ ಎಲ್ಲದಕ್ಕೆ ನೀವೇನು ಮಾಡ್ತಿದ್ರಿ? ಟೈಮ್ ರೇಷೋ ಮಾಡ್ತಿದ್ವಿ. ಈಗ ರಿವೈಸ್ ಟೈಮ್ ರೇಷೋ ಏನಕ್ಕೆ ಅಂತಂದರೆ ಈ ಪೇಮೆಂಟನ್ನು 30/9 ಕ್ಲಿಯರ್ ಮಾಡಬೇಕಂತೆ. ಸೊ ರಿವೈಸ್ ಟೈಮ್ ರೇಷೋ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಸೇಮ್ ಅದೇ ಥರನೇ ಇಯರ್ ಎಂಡ್ ಡೇಟ್ ಬದಲು ಇಲ್ಲಿ ಕೊಟ್ಟಿರೋಂಥ ಡೇಟನ್ನು ಬರ್ಕೊಂಡು ಹೊಸದಾಗಿ ಟೈಮ್ ರೇಷೋ ಫೈಂಡ್ ಔಟ್ ಮಾಡೋದು. ಈ ಎಂಟ್ರಿ ಮಾತ್ರ ಏಪ್ರಿಲಿಂದ ಆಗಸ್ಟ್ ತನಕ. ಏಪ್ರಿಲ್, ಮೇ, ಜೂನ್, ಜುಲೈ ಎಷ್ಟು ತಿಂಗಳು ಸಿಗುತ್ತೆ? 4 ತಿಂಗಳು ಸಿಗುತ್ತೆ. ಆಗಸ್ಟಿಂದ ಸೆಪ್ಟೆಂಬರ್ ತನಕ, ಆಗಸ್ಟ್, ಸೆಪ್ಟೆಂಬರ್ 2 ತಿಂಗಳು ಸಿಗುತ್ತೆ. ಸೊ 4:2 ಆಗುತ್ತೆ. ಇದು ರಿವೈಸ್ಡ್ ಟೈಮ್ ರೇಷಿಯೋ. ರಿವೈಸ್ ಟೈಮ್ ರೇಷಿಯೋ ಎಷ್ಟು? 4:2. 6000 ಇಂಟು 4/6, 6000 ಇಂಟು 2/6. 6 1 6, 4000 2000 ಬರುತ್ತೆ. 4000 2000. ಸೊ ಅಲ್ಲಿಗೆ ಎಲ್ಲ ಎಕ್ಸ್ಪೆನ್ಸಸ್ಸು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡ್ಕೊಳ್ಬೇಕು. ಸೊ ಇಷ್ಟನ್ನು ಟೋಟಲ್ ಮಾಡಿದಾಗ 55,667 ಬರುತ್ತೆ. ಸೊ ಅದನ್ನು ರಫಾಗಿ ಬರ್ಕೊಳ್ಬೇಕು, ಟೋಟಲ್ ಕಾಲಮಲ್ಲಿ ಬರೀಲಿಕ್ಕಿಲ್ಲ. 55,667 ಪ್ರೀ ಇನ್ಕಾರ್ಪೊರೇಷನ್ ಟೋಟಲ್ ಬರುತ್ತೆ. 1,41,333 ಪೋಸ್ಟ್ ಇನ್ಕಾರ್ಪೊರೇಷನ್ ಟೋಟಲ್ ಬರುತ್ತೆ. 55,000 ಚಿಲ್ಲರೆ, 1,41,000 ಚಿಲ್ಲರೆ ಬರುತ್ತೆ ಎಕ್ಸ್ಪೆನ್ಸಸ್ಸಿನ ಟೋಟಲ್. ಇನ್ಕಮನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 120, 280 ಬರುತ್ತೆ. ಯಾವ್ದು ಜಾಸ್ತಿ ಇದೆ? 120 ಜಾಸ್ತಿನ 55 ಜಾಸ್ತಿನ? ಜಾಸ್ತಿ ಇರೋವಂಥದ್ದು 120. ಸೊ ಆ ಟೋಟಲನ್ನು ಎರಡೂ ಟೋಟಲಿಗೆ ಬರ್ಕೊಳ್ಬೇಕು. ಇನ್ಕಮಿನ ಟೋಟಲಿಗೆ ಅದೇ ಬರೀಬೇಕು, ಎಕ್ಸ್ಪೆನ್ಸಸ್ಸಿನ ಟೋಟಲಿಗೆ 1,20,000 ಬರ್ಕೊಳ್ಬೇಕು. ಅದೇ ಥರನೇ 280, 141 ಜಾಸ್ತಿ ಇರುವಂಥದ್ದು ಯಾವುದು? 2,80,000. ಸೊ ಎರಡೂ ಕಡೆ ಅದನ್ನೇ ಬರ್ಕೊಳ್ಬೇಕು, 2,80,000. ಸಪೋಸ್ ಏನಾದರೂ ಎಕ್ಸ್ಪೆನ್ಸಸ್ ಟೋಟಲ್ ಜಾಸ್ತಿ ಇದ್ದರೆ ಆ ಟೋಟಲ್ನೇ ನೀವು ಇನ್ಕಮಿಗೂ ಬರ್ಕೊಳ್ಬೇಕು. ಈಗ ಎಲ್ಲಿ ಕಮ್ಮಿ ಇದೆ? ಎಕ್ಸ್ಪೆನ್ಸಸ್ ಕಮ್ಮಿ ಇದೆ. ಸೊ ಕಮ್ಮಿ ಇದ್ದಲ್ಲಿ ಬ್ಯಾಲೆನ್ಸ್ ಬರೀಬೇಕು. ನೆಟ್ ಪ್ರಾಫಿಟ್ ಅಂತ ಬರ್ಕೊಂಡು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್.
ಸೊ ಹೇಗೆ ಅಂತಂದರೆ 1,20,000ದಲ್ಲಿ 55,667 ಕಳಿಬೇಕು. ಅವಾಗ ಬರುವಂಥ ಆನ್ಸರ್ 64,333. ನೆನ್ಪಿಟ್ಕೊಳ್ಳಿ, ಫಸ್ಟ್ ಕಾಲಮಿನ ಬ್ಯಾಲೆನ್ಸಿಗೆ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ಟಿಗೆ ಜನರಲ್ ರಿಸರ್ವ್, ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟನ್ನು ಜನರಲ್ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡಬೇಕು. ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟನ್ನು P&L ಅಪ್ರಾಪ್ರಿಯೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ 2,80,000ದಿಂದ 1,38,000 ಸೊ ಟೋಟಲ್ ಎಷ್ಟು ಬಂದಿತ್ತು? 2,80,000ದಿಂದ 1,41,333 ಕಳೆದ್ರೆ 1,38,667 ಬರುತ್ತೆ. ಸೊ ಈ ಪ್ರಾಫಿಟ್ ಹೇಗೆ ಬಂತು ಅಂತಂದರೆ, ಟೋಟಲಿಂದ, ಇನ್ಕಮಿನ ಟೋಟಲಿಂದ, ಅಲ್ಲಿ ಜಾಸ್ತಿ ಇರೋಂಥ ಟೋಟಲನ್ನು ಎರಡು ಸೈಡ್ ಬರ್ಕೊಳ್ಬೇಕು. ಈ ಟೋಟಲಿಂದ ಎಕ್ಸ್ಪೆನ್ಸಸ್ಸಿನ ಟೋಟಲನ್ನು ಲೆಸ್ ಮಾಡಿದಾಗ ಈ ಬ್ಯಾಲೆನ್ಸ್ ಬರುತ್ತೆ. ಒಂದು ವೇಳೆ ಯಾವಾಗಲೂ ಬ್ಯಾಲೆನ್ಸ್ ಇಲ್ಲೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇನ್ಕಮ್ ಕಮ್ಮಿ ಇದ್ದರೆ ನೆಟ್ ಲಾಸ್ ಬರುತ್ತೆ, ಎಕ್ಸ್ಪೆನ್ಸಸ್ ಕಮ್ಮಿ ಇದ್ದಾಗ ನೆಟ್ ಪ್ರಾಫಿಟ್ ಬರುತ್ತೆ. ಈ ಪ್ರಾಬ್ಲಮಲ್ಲಿ ಎಕ್ಸ್ಪೆನ್ಸಸ್ ಕಮ್ಮಿ ಇತ್ತು, ಸೊ ನೆಟ್ ಪ್ರಾಫಿಟ್ ಬಂತು. ನೀವು ಕ್ರಾಸ್ ಚೆಕ್ ಮಾಡ್ಬೋದು, ಇವೆರಡನ್ನು ಆ್ಯಡ್ ಮಾಡಿದರೆ ಕ್ವಶನಲ್ಲಿ ಕೊಟ್ಟಿರೋಂಥ ಪ್ರಾಫಿಟ್ ಬರಬೇಕು. 64,333 ಪ್ಲಸ್ 1,38,667 ಎರಡನ್ನು ಆ್ಯಡ್ ಮಾಡಿದಾಗ 2,03,000 ಬರುತ್ತೆ. ಕ್ವಶನಲ್ಲಿ ಕೊಟ್ಟಿರೋಂಥ ನೆಟ್ ಪ್ರಾಫಿಟ್ಟು ಅಷ್ಟೇ ಇದೆ. ಸೊ ಅದಕ್ಕೆ ನಿಮ್ಮ ನೆಟ್ ಪ್ರಾಫಿಟ್ ಮ್ಯಾಚ್ ಆದರೆ ನೀವು ಮಾಡಿರೋಂಥ ಪ್ರಾಬ್ಲಮ್ ಸರಿಯಾಗಿದೆ ಅಂತ. ಹೋಪ್ ಎಲ್ರಿಗೂ ಪ್ರಾಬ್ಲಮ್ ಮಾಡಿರೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನೀವು ಮೇನ್ ಎಕ್ಸಾಮ್ನಲ್ಲಿ ಇದೊಂದು ಟೇಬಲನ್ನು ನೀಟಾಗಿ ಕಲ್ತ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮನ್ನು ಅಟೆಂಡ್ ಮಾಡ್ಬೋದು. ಜಸ್ಟ್ ರೇಷೋ ಅಪ್ಲೈ ಮಾಡ್ತಾ ರೇಷೋ ಪ್ರಕಾರ ಸಿಂಪ್ಲಿಫೈ ಮಾಡ್ತಾ ಹೋಗುವಂಥದ್ದು. ಸೊ ವಿಡಿಯೋ ಅರ್ಥ ಆಗಿದೆ, ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ. ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.